ಡಿ.ಕೆ. ಶಿವಕುಮಾರ್ ಅವಧಿಯಲ್ಲಿ ಬೆಂಗಳೂರು ವಿಭಜನೆ ಆಯ್ತು ಅನ್ನೋದು ಕೆಟ್ಟ ಹೆಸರು ನೀವು ತಗೊಂಬೇಡ್ರಿ. ಮುಂದಕ್ಕೆ ಯಾರು ಮಾಡ್ತಾರೋ ಮಾಡ್ಕೊಳ್ಳಿ. ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ಕನಕಪುರ ತಾಲೂಕು, ರಾಮನಗರ, ಚನ್ನಪಟ್ಟಣ, ಮಾಗಡಿ, ನಮ್ದೆಲ್ಲ ಕಂಪ್ಲೀಟ್ ಹೊಸಕೋಟೆ, ಅವೆಲ್ಲ ಮೆಂಬರು. ಸೊ ಅದೇನಾಯ್ತು, ಬೆಂಗಳೂರು ಗ್ರಾಮಾಂತರ ಆಯ್ತು. ಇನ್ನೊಂದ್ ಕಡೆ ಏನಾಯ್ತು, ಬೆಂಗಳೂರು ನಗರ ಜಿಲ್ಲೆ ಆಯ್ತು. ಇನ್ನೊಂದ್ ಕಡೆ ಏನಾಯ್ತು, ರಾಮನಗರ ಜಿಲ್ಲೆ ಆಯ್ತು. ಯಾಕೆ ಬೆಂಗಳೂರಿನ ಭಾಗ ಮಾಡೋ ಪರಿಸ್ಥಿತಿ ಇತ್ತು? ಇಡಬಹುದಾಯ್ತಲ್ಲ. 73rd 74th ಅಮೆಂಡ್ಮೆಂಟ್ ಹಾಗೂ ಬಂತು. ನಾವೆಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ಸ್ ಇದ್ದೋ. ಇಡೀ ಬೆಂಗಳೂರು ಜಿಲ್ಲೆನೆ ಒಂದ್ ಜಿಲ್ಲಾ ಪಂಚಾಯತಿ ನಡೆಸಬಹುದಾಯ್ತಲ್ಲ. ವೈ ವಿ ಡಿವೈಡೆಡ್ ಇಂಟು 4? ಬೆಂಗಳೂರು ನಗರ ಜಿಲ್ಲೆನೂ ಇದೆ, ಇದು ಗ್ರಾಮಾಂತರನೂ ಇದೆ, ರಾಮನಗರನೂ ಇದೆ. ಅದ್ ಹೆಂಗಾಯ್ತು ನಾವು? ಬಿಕಾಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ಬೆಂಗಳೂರು ಸುತ್ತಲೂ ಈ ಜಿಲ್ಲಾ ಪಂಚಾಯತಿ ಡಿವೈಡ್ ಮಾಡಿರೋ ಸರ್. ಯಾಕಂದ್ರೆ ಬೆಂಗಳೂರು ಕಾರ್ಪೊರೇಷನ್ ಸುತ್ತಲೂ ಇರೋದ್ರಿಂದ ಆಲ್ ಅರೌಂಡ್ ಜಿಲ್ಲಾ ಪಂಚಾಯತಿ ಮಾಡಿದ್ರೆ ಓಡಾಡೋದಕ್ಕೆ ಬೇರೆ ಬೇರೆ ಕಾರಣದಿಂದ ಡಿವೈಡ್ ಮಾಡಿದ್ವಿ. ನಿಮ್ ಕಾಲದಲ್ಲಿ 95ನೇ ಇಸ್ವಿನಲ್ಲಿ ಜಿಲ್ಲಾ ಪರಿಷತ್ ಏನಿತ್ತು ಸಮೃದ್ಧವಾಗಿತ್ತು. ಸ್ಟಾಂಪ್ ಡ್ಯೂಟಿ ಎಲ್ಲ ನಿಮ್ಗೆ ಕೊಡ್ತಾ ಇದ್ರು. ಇವತ್ತು ಜಿಲ್ಲಾ ಪಂಚಾಯತಿ ಮೆಂಬರ್ 5 ಲಕ್ಷ ರೂಪಾಯಿ ಬರಲ್ಲ, ವರ್ಷಕ್ಕೂ 5 ಲಕ್ಷ ರೂಪಾಯಿ ಬರೋದಿಲ್ಲ. ಇನ್ನೊಂದು ಸಮಸ್ಯೆ ಏನಾಗ್ಬೋದು ಅಧ್ಯಕ್ಷರೇ, ಈಗ ಗ್ರೇಟರ್ ಬೆಂಗಳೂರು ಮಾಡ್ತಾರೆ, ಅದು ಆ ಗ್ರೇಟರ್ ಬೆಂಗಳೂರು ಕಮಿಟಿಗೆ ಬಿಟ್ಟವ್ರೆ. ಯಾವ್ದನ್ನ ಸೇರಿಸಬೇಕು, ಯಾವ್ದನ್ನ ಸೇರಿಸಬಾರದು ಅಂತಕ್ಕಂಥದ್ದು ಅವರ ವಿವೇಚನೆಗೆ ಬಿಟ್ಟವ್ರೆ ಅದರಲ್ಲಿ. ಈಗ ಅದರಲ್ಲಿ ಏನು ಅಂತಂದ್ರೆ, ಇಲ್ಲಿನ ಬೆಂಗಳೂರಿನ ಎಲ್ಲಾ ಮಂತ್ರಿಗಳು, ಉಸ್ತುವಾರಿ ಸಚಿವರು, ಅಧಿಕಾರಿಗಳು ಮತ್ತು ಎಲ್ಲಾ 28 ಜನ MLCಗಳು ಯಾರು ಅಂತ ಹೇಳಿದ್ರೆ, ಇಲ್ಲಿ ಯಾರು ಗ್ರಾಜುಯೇಟ್ ಟೀಚರ್ಸ್ ಮತ್ತೆ ಸ್ಥಳೀಯ ಸಂಸ್ಥೆಗಳಿಂದ ಗೆದ್ದಿರ್ತಾರಲ್ಲ ಅವ್ರನ್ನ ನಾಮಿನೇಟೆಡ್ ಇಲ್ಲ, ನಾಮಿನೇಟೆಡ್ ಬರೋದಿಲ್ಲ ಇದರಲ್ಲಿ. ಅವಲೇ ಡಾಕ್ಟರ್ ಹೇಳಿದ್ರು, ಅದು ಕ್ಲಾರಿಫಿಕೇಶನ್. ಈಗ ಭಾರತ ಸರ್ಕಾರ ಮತ್ತೆ ಡಿಲಿಮಿಟೇಷನ್ ಈಗ ಮಾಡ್ತಾರೆ, ಶುರುವಾಗ್ತದೆ. ಹೌದಣ್ಣ, ಹೌದು. ಅಲ್ಲ, ಈಗ ಭಾರತ ಸರ್ಕಾರ ಡಿಲಿಮಿಟೇಷನ್ ಮಾಡಬೇಕು ಅಂತೇಳಿ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಈಗ ನೀವು ಗ್ರೇಟರ್ ಬೆಂಗಳೂರು ಮಾಡ್ಬಿಡ್ತೀರಿ. ಈಗ ಅದರಲ್ಲೇನು ಅಂತಂದ್ರೆ, ಒಂದು MLA ಕ್ಷೇತ್ರವನ್ನ ಇನ್ನೊಂದು ಕಾರ್ಪೊರೇಷನ್ಗೂ ಸೇರಿಸಬಾರದು ಅನ್ನೋದು ನಮ್ಮ ಇರ್ತಕ್ಕಂಥದ್ದು. ನಾಳೆ 40 MLA ಆಗ್ತದೆ, ಒಂದು 5-6 ಲೋಕಸಭಾ ಆಗ್ತವೆ, ಡೆಫಿನೆಟ್ ಆಗಿ ಆಗ್ತವೆ, ಜಾಸ್ತಿ ಆಗ್ತದೆ. ನೀವು ಗ್ರೇಟರ್ ಬೆಂಗಳೂರು ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ತಿರ್ಗಾ ಹೆಂಗ್ ಗ್ರೇಟರ್ ಬೆಂಗಳೂರು ತಿರ್ಗಾ ಡಿವೈಡ್ ಮಾಡ್ತೀರಿ ಒಂದೇ ವರ್ಷಕ್ಕೆ, ಇಲ್ಲ 4 ವರ್ಷಕ್ಕೆ ಹೆಂಗ್ ಮಾಡಕ್ ಆಗ್ತದೆ? ಅದು ತಾವು ಗಮನದಲ್ಲಿ ಇಡ್ಬೇಕಾಗ್ತದೆ ಸರ್. ಅದು ನೀವು ಗ್ರೇಟರ್ ಬೆಂಗಳೂರು ಮಾಡಬೇಕಾದ್ರೆ ಆ ಡಿಲಿಮಿಟೇಷನ್ ಆದ್ಮೇಲೆ ನೀವು ಮಾಡ್ಬೇಕಾಗ್ತದೆ ಏನಾದ್ರು ಮಾಡಿದ್ರೆ. ಒಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ನಾವೇನೇ ಇಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷ ಅಂತಲ್ಲ, ಮತ್ತು ನಾವೇನು ಶಾಶ್ವತವಾಗಿ ಇಲ್ಲಿ ಇರೋದಿಲ್ಲ. ಆದ್ರೆ ಬೆಂಗಳೂರು ಸ್ಯಾಂಟಿಟಿ ಏನಿದೆಯಲ್ಲ, ದಯವಿಟ್ಟು ಅದು ಬೇಡಣ. ಯಾಕೆ ಅಂತಂದ್ರೆ, ನಿಮ್ಮ ಅವಧಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವಧಿಯಲ್ಲಿ ಬೆಂಗಳೂರು ವಿಭಜನೆ ಆಯ್ತು ಅನ್ನೋದು ಕೆಟ್ಟ ಹೆಸರು ನೀವು ತಗೊಂಬೇಡ್ರಿ. ಮುಂದಕ್ಕೆ ಯಾರು ಮಾಡ್ತಾರೋ ಮಾಡ್ಕೊಳ್ಳಿ. ಈಗ ಬೆಂಗಳೂರು ಒಂದನ್ನ ಇಟ್ಕೊಳ್ರಿ. ಅಡ್ಮಿನಿಸ್ಟ್ರೇಷನ್ ಹೆಂಗ್ ಪವರ್ಫುಲ್ ಮಾಡ್ತೀರಿ, ಏನ್ ಮಾಡ್ತೀರೋ ನಮ್ ಸಹಕಾರ ಇರ್ತದೆ. ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕೂಡ ಇದು ಊರ್ಜಿತ ಆಗೋದಿಲ್ಲ. ಪ್ರಾಕ್ಟಿಕಲ್ ಪ್ರಾಬ್ಲಮ್ ನಾವು ಯೋಚನೆ ಮಾಡಿದಾಗ ಈ ಒಂದು 4-5 ಏನ್ ಮಾಡ್ತೀವಿ, ಇದು ಯಾವುದೇ ಕಾರಣದಿಂದಾಗಲ್ಲ ದೊಡ್ಡ ಗಲಾಟೆ ಕಾರಣ ಆಗ್ತದೆ, ಮತ್ತೆ ಭೇದ ಭಾವ ಶುರು ಆಗ್ತದೆ. ನಾವು MLAಗಳೇ ₹1 ಗ್ರಾಂಟ್ ನಾನು ಕೊಡೋದ್ರೆ ಇನ್ನೊಬ್ಬ ಕೊಡಲ್ಲ ನಾವು, ಯಾಕಂದ್ರೆ ನನ್ನ ಕ್ಷೇತ್ರ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಒಬ್ಬ ಲೋಕಸಭಾ ಸದಸ್ಯನು ಕೂಡ ನೀವು ಗ್ರಾಂಟ್ ಕೇಳ್ತಾರೆ, ಯಾಕಂದ್ರೆ ಅವ್ರು ಗ್ರಾಂಟ್ ಕೊಡಲ್ಲ. ಆದ್ರೂ ಕೂಡ ಜನ ಕೇಳೋದು, ನೀನ್ ಏನ್ ಗ್ರಾಂಟ್ ತಂದೆ ಅಂತ ಹೇಳಿ. ನಾಳೆ ಆ ಕಾರ್ಪೊರೇಷನ್ ಏನ್ ಮಾಡ್ತೀವಿ, ಅಲ್ಲಿನ ಮೇಯರ್ಗೆ ಕಾರ್ಪೊರೇಟರ್ಗೆ ಇಟ್ಕೊಂತಾರೆ ಪಕ್ಷಾತೀತವಾಗಿ. ಏನಪ್ಪಾ ಎಷ್ಟು ಗ್ರಾಂಟ್ ತಗೊಂಬಂದೆ ನೀನು? ಇಲ್ಲ ಸರ್ಕಾರದಿಂದ ಏನ್ ಕೊಡ್ತೀರಿ? ಕೊಡಲ್ಲ, ನಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳ್ತೀವಿ. ಈಗಲೇ ಇಲ್ವೇ?